ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GSJ ಕನ್ನಡ. ನಿಡಗಲ್ಲು ಬೆಟ್ಟದ ನಿಡಗಲ್ಲು ಕೋಟೆಯ ಸೆಕೆಂಡ್ ಪಾರ್ಟಿಗೆ ಸ್ವಾಗತ ಫ್ರೆಂಡ್ಸ್. ಫಸ್ಟ್ ಪಾರ್ಟ್ ಯಾರು ನೋಡಿಲ್ವೋ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಆ ವಿಡಿಯೋ ನೋಡಿ ನಂತರ ಈ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡಿ. ಫಸ್ಟ್ ಪಾರ್ಟ್ ನೋಡಿರೋರು ಕಂಟಿನ್ಯೂಸ್ಲಿ ಈ ವಿಡಿಯೋ ನೋಡಿ ಫ್ರೆಂಡ್ಸ್. ಮೇಲ್ಗಡೆ ಬಂದಮೇಲೆ ಫಸ್ಟ್ ಪಾರ್ಟಲ್ಲಿ ಹೇಳ್ದಂಗೆ ಒಂದು ರೂಮ್ ಇದೆ ಅಂತ ಹೇಳಿದ್ನಲ್ಲ, ಅದರೊಳಗೆ ಬಂದಿದ್ದೀನಿ ನೋಡಿ. ಎಲ್ಲ ಹಾಳು ಮಾಡಿ ಇಕ್ಕಿದ್ದಾರೆ, ಯಾವ ಥರ ಇದೆ ಅಂತ ನೋಡಿ. ಗೋಡೆ ಮೇಲೆಲ್ಲ ಗೀಚಿ ಪೂರ್ತಿ ಹಾಳು ಮಾಡಿ ಇಕ್ಕಿದ್ದಾರೆ. ನಿಡಗಲ್ಲು ಕೋಟೆ ಇತಿಹಾಸ ಎಲ್ಲ ಫಸ್ಟ್ ಪಾರ್ಟಲ್ಲಿ ಹೇಳಿದ್ದೀನಿ. ಈಗ ಮೇಲ್ಗಡೆ ಬೆಟ್ಟ ಅರ್ಧಕ್ಕೆ ಬಂದು ಇಲ್ಲಿರೋ ಕೋಟೆ ನಂತರ ಟಾಪ್ ಹೋಗ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಆ ಕಡೆ ಹೋಗೋದು ಮೇಲಕ್ಕೆ ಹೋಗೋದಾರಿ. ಈಗ ನಾವು ಕೋಟೆ ಕಡೆ ಹೋಗೋಣ ಬನ್ನಿ. ನಾನು ಬರಬೇಕಾದ್ರೆ ಫಸ್ಟ್ ಪಾರ್ಟಲ್ಲಿ ಒಂದು ಬಂಡೆ ತೋರಿಸೋದ್ನಲ್ಲ, ಅಲ್ಲೇ ಚಪ್ಪಲಿ ಬಿಟ್ಬಿಟ್ಟು ಬರಿಗಾಲಾಗಿ ಬಂದೆ, ಯಾಕಂದರೆ ತುಂಬ ಸ್ಲಿಪ್ ಆಗೋದು ಚಪ್ಪಲಿ. ಹುಷಾರಾಗಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ಬರಿಗಾಲಲ್ಲಿ ಬರೋರು ಮುಳ್ಳು ತುಂಬ ಇದ್ದಾವೆ. ಇನ್ನೊಂದು ನೋಡ್ಕೊಂಡು ಬನ್ನಿ, ಯಾಕಂದರೆ ಹುಲ್ಲು ಸುಮಾರು ಮೊಣಕಾಲು ಎತ್ತರಕ್ಕೆ ಬೆಳೆದಿದೆ. ಇಲ್ಲಿ ಹುಳ ಉಪ್ಪಡೆ ಹಾವು ಇರಬಹುದು. ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಬಾವಿ, ಕೊಳ, ಹೊಂಡ ಏನೋ ಒಂದು ಸಮಥಿಂಗ್ ಇದೆ. ಆ ಕಡೆಯಿಂದ ಹೋಗೋಣ ಬನ್ನಿ ಫ್ರೆಂಡ್ಸ್. ಹೊಂಡ ಅಂತ ಹೇಳಿದ್ನಲ್ಲ, ಹೊಂಡ ನೋಡಿ ಅಲ್ಲಿ ಮೇಲೆ ಕಾಣಿಸ್ತಿದೆ ನೋಡಿ, ಅದು ಟಾಪು. ಅಲ್ಲಿ ಹೋಗೋಣ, ನಂತರ ಇದು ಹೊಂಡ ನೋಡೋಣ ಬನ್ನಿ. ನಾನು ದೂರದಿಂದನೇ ಝೂಮ್ ಮಾಡ್ತಿದ್ದೀನಿ, ಯಾಕಂದರೆ ಬೆಳಗಿನ ಜಾವ ಆಗಿರೋದ್ರಿಂದ ಇಬ್ಬನಿ ಇರುತ್ತೆ, ಕಾಲು ಜಾರಬಹುದು. ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹೇಳ್ಬಿಟ್ಟು ದೂರದಿಂದನೇ ಝೂಮ್ ಮಾಡಿದೆ. ನೋಡಿ, ಇದೆಲ್ಲ ಕೋಟೆಗೆ ಸಂಬಂಧಪಟ್ಟಿದ್ದೆ. ಅಲ್ಲಿ ಆಪೋಸಿಟು ನೋಡಿ, ಈ ಕಡೆ ನೋಡಿ, ಇದೊಂದು ರೂಮ್ ಥರ ಇದೆ. ಇಲ್ಲಿ ಆಪೋಸಿಟ್ ನೋಡಿ, ಇದೊಂದು ಕೋಟೆ ಥರನೇ. ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಫುಲ್ಲು ಪೊದೆ ಬೆಳ್ಕೊಂಡಿದೆ ಫ್ರೆಂಡ್ಸ್. ಒಳಗಡೆ ಹೋಗೋದಿಕ್ಕಾಗಲ್ಲ. ಒಳಗಡೆ ಸಮೇತ ಹಲವಾರು ರೂಮ್ಸ್ ಇದ್ದಂಗಿದ್ದಾವೆ. ಇನ್ನು ಕೋಟೆ ಒಳಗಡೆ ಪೊದೆ ಇರೋದ ಕಾರಣ ನಾನು ಒಳಗೆ ಹೋಗಲಿಲ್ಲ. ಇಲ್ಲೊಂದು ದೇವಸ್ಥಾನ ಇದ್ದಂಗಿದೆ, ಬನ್ನಿ ಯಾವುದು ಅಂತ ನೋಡೋಣ. ತುಂಬ ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್ ಇದು ಕೋಟೆ ಮೇಲ್ಗಡೆ. ಇದು ಮೇ ಬಿ ಇಲ್ಲಿ ರೂಮ್ಸ್ ಇದ್ದಾವೆ ಅಂದರೆ ಇಲ್ಲಿ ಅರಮನೆ ಇದ್ದಂಗೆ ಲೆಕ್ಕ, ಪ್ಯಾಲೇಸ್ ಥರ. ನೋಡೋಣ. ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಕೋಟೆ. ನೋಡಿ, ಇದು ದೇವಸ್ಥಾನ. ಒಳಗೆ ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನಿಧಿಗೆ ಹಗ್ದಿರೋಂಥದ್ದು ನೋಡಿ. ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಗೀಚಿದ್ದಾರೆ, ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ. ಇದು ಶಿವನ ದೇವಸ್ಥಾನ. ಇಲ್ಲಿ ನೋಡಿ, ಒಂದು ಶಿಲಾಶಾಸನ ಇದೆ, ಹಳಗನ್ನಡದಲ್ಲಿದೆ. ನಮಗೆ ಓದೋಕ್ಕೆ ಕಷ್ಟ ಆಗಬಹುದು. ನೀವು ಸ್ಕ್ರೀನ್ಶಾಟ್ ತಗೊಂಡು ಓದಿ ಫ್ರೆಂಡ್ಸ್. ತುಂಬ ದೊಡ್ಡದಾಗಿದೆ ಇದು, ಹಳಗನ್ನಡದಲ್ಲಿ. ಇಲ್ಲಿ ಲಕ್ಷ್ಮಿಯ ವಿಗ್ರಹ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಪಿಲ್ಲರ್ಸ್ ದೇವಸ್ಥಾನದೊಳಗೆ ಯಾವ ಥರ ಇದೆ, ತುಂಬ ಹಳೇದು ನೋಡಿ. ಇದನ್ನು ಮೇಂಟೆನೆನ್ಸ್ ಮಾಡಿದರೆ ತುಂಬ ಚೆನ್ನಾಗಿರೋದು. ಮೇಂಟೆನೆನ್ಸ್ ಮಾಡಿಲ್ಲ. ಒಳಗಡೆ ನೋಡಿ, ನಂದಿ ವಿಗ್ರಹ ಇದೆ, ಕಾಣಿಸ್ತಿದೆಯಾ? ಶಿವನ ವಿಗ್ರಹನೂ ಇದೆ. ಮೇಂಟೆನೆನ್ಸ್ ಮಾಡಿದ್ರೆ ಇದು ನಮ್ಮ ಚಿತ್ರದುರ್ಗ ಫೋರ್ಟ್ ಥರ ಇದು ಒಂದು ಡೆವಲಪ್ಮೆಂಟ್ ಆಗುತ್ತೆ. ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಆಗುತ್ತೆ ಫ್ರೆಂಡ್ಸ್. ಈ ಕೋಟೆ ನೋಡಿ, ಇದು ಅರಮನೆನ ಕೋಟೆನ ಗೊತ್ತಾಗ್ತಿಲ್ಲ, ಯಾಕಂದರೆ ತುಂಬ ಒಳಗಡೆ ಕೋಣೆಗಳಿದ್ದಾವೆ, ರೂಮ್ಸ್ ಇದ್ದಾವೆ. ದೇವಸ್ಥಾನ ಸ್ವಲ್ಪ ಮುಂದೆ ಬಂದು ಲೆಫ್ಟಿಗೆ ಡೌನ್ಗೆ ಇಳಿದೆ ನಾನು. ನೋಡಿ ಯಾವ ಥರ ಕಾಣಿಸುತ್ತಿದ್ದು, ತುಂಬ ದೊಡ್ಡದಾಗಿದೆ ಇದು. ಮೇ ಬಿ ಸೈನಿಕರು, ರಾಜರು ಉಳ್ಕೊಂತಿದ್ದಂತಹ ಜಾಗ ಅನಿಸುತ್ತಿದ್ದು. ನೋಡಿ ಯಾವ ಥರ ಕಾಣಿಸುತ್ತೆ ಇಲ್ಲಿಂದ. ದೊಡ್ಡ ದೊಡ್ಡ ಬಂಡೆಗಳು, ಗುಂಡು,
ಅಲ್ಲೊಂದು ರೂಮ್ಸ್ ಥರ ಇದ್ದಾವೆ, ನೋಡೋಣ ಬನ್ನಿ ಅದೇನು ಅಂತ. ಫ್ರೆಂಡ್ಸ್ ನೋಡಿ, ಇದು ಕಲ್ಲಲ್ಲಿ ಕಟ್ಟಿರೋಂತಹ ರೂಮ್ಸು, ಮೇ ಬಿ ಸ್ಟೋರ್ ರೂಮ್ಸ್ ಆಗಿರ್ಬೋದು. ನೋಡಿ ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಹೋಗಿದ್ದಾರೆ ಜನರು, ಐ ಮೀನ್ ಈ ಬೆಟ್ಟಕ್ಕೆ ಭೇಟಿ ನೀಡಿದವರು. ಇದು ಪ್ರತಿ ಶ್ರಾವಣ ಮಾಸದ ಕಡೆಯ ಸೋಮವಾರ ಇಲ್ಲಿ ಜಾತ್ರೆ ನಡೆಯುತ್ತೆ. ಆವಾಗ ಸಿಕ್ಕಾಪಟ್ಟೆ ಜನ ಬರ್ತಾರೆ ಈ ಬೆಟ್ಟಕ್ಕೆ. ನೀವು ಒಂದ್ಸರಿ ಟ್ರೈ ಮಾಡಿ ಬನ್ನಿ. ಅಟ್ಯಾಚ್ಡ್ ಇಲ್ಲ ಈ ರೂಮ್ಸು, ಸಪ್ರೇಟ್ ಇದೆ. ನೋಡಿ ಆ ಕೋಟೆ ಇಲ್ಲಿವರೆಗೂ ಸಮೇತ ಇದೆ. ಅದು ತುಂಬ ದೊಡ್ಡದಾಗಿದೆ. ಅದು ಕೋಟೆನ ಅರಮನೆನ ಏನಂತ ನನಗೆ ಗೊತ್ತಾಗ್ತಿಲ್ಲ, ಯಾಕಂದರೆ ಒಳಗಡೆ ಹೋಗೋಕ್ಕಾಗ್ತಿಲ್ಲ, ತುಂಬ ಪೊದೆ ಬೆಳೆದಿದೆ. ನೋಡಿ ಫ್ರೆಂಡ್ಸ್, ಸುತ್ತೂರ ಬೆಟ್ಟ ಗುಡ್ಡಗಳು, ಒಂಥರ ನಮ್ಮ ಬಯಲುಸೀಮೆ ಮಲೆನಾಡಿನ ಅನುಭವ ಕೊಡ್ತಿದೆ ನಮಗೆ. ನಮ್ಮ ಬಯಲುಸೀಮೆ ಬಿಸಿಲಿಗೆ ಫೇಮಸ್ಸು. ನೋಡಿ ವಾತಾವರಣ ಹೇಗಿದೆ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆ ಬಂದರೆ ನಮಗೆ ಇದೇ ಒಂಥರ ಖುಷಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕೆನಾನ್ಸ್ ತುಂಡಾಗಿ ಬಿದ್ದಿದ್ದಾವೆ, ಪಿರಂಗಿಗಳು. ಅಲ್ಲಿಗೆ ಹೋಗ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಎಷ್ಟು ದೊಡ್ಡದಿದು ಕೆನಾನು. ಪಿರಂಗಿಗಳು ನೋಡಿ ಯಾವ ಥರ ಇದ್ದಾವೆ, ಅವಾಗ ತುಂಡಾಗಿ ಬಿದ್ದಿದ್ದಾವೆ, 2 ಪೀಸ್ ಆಗಿದ್ದಾವೆ ಇವು. ಇದು ಬಿಟ್ಟು ಇನ್ನೊಂದು ಇದೆ, ಅದು ಕೆಳಗಡೆ ಇದೆ, ತೋರಿಸ್ತೀನಿ. ಇದು ನೋಡಿ, ತುಂಬ ದೊಡ್ಡದಿದು ಪಿರಂಗಿ. ಇದನ್ನು ಬೆಟ್ಟದ ಮೇಲೆ ಹೆಂಗೆ ಒತ್ಕೊಂಡ್ಬಂದ್ರು ಅಂತಲೇ ಗೊತ್ತಿಲ್ಲ, ಫುಲ್ ಐರನ್ ಇಂದಿದು. ನೋಡಿ ಯಾವ ಥರ ಇದೆ, ಎಷ್ಟು ದೊಡ್ಡದಾಗಿದೆ. ಇದನ್ನು ಹೇಗೆ ಹೊತ್ಕೊಂಬಂದರು ಆಗಿನ ಕಾಲದಲ್ಲಿ, ಆಶ್ಚರ್ಯ ಆಗುತ್ತೆ ನಮಗೆ. ಜಸ್ಟ್ ಅದನ್ನು ನಾವು ಅಲ್ಲಾಡ್ಸೋಕ್ಕೂ ಆಗಲ್ಲ, ಬಟ್ ಅದು ಎಷ್ಟು ಭಾರ ಇರುತ್ತೆ, ಅದನ್ನು ಹೆಂಗೆ ಎತ್ಕೊಂಬಂದರು ಅಂತ ಒಂಥರ ಆಶ್ಚರ್ಯ. ಫುಲ್ಲು ವ್ಯೂ ನೋಡಿ ಯಾವ ಥರ ಇದೆ. ಅಲ್ಲಿ ಹೆಂಗೆ ಕಾಣಿಸುತ್ತೆ ನಿಮ್ಗೆ ಊರು, ಅದೆಲ್ಲ ಬೆಳ್ಳಿ ಬಟ್ಲು, ಆ ಸೈಡ್ ಕಾಣಿಸೋ ಊರುಗಳವು. ನೋಡಿ ಇದು ಇನ್ನೊಂದು ಕೆನಾನ್ ಅಂತ ಹೇಳಿದ್ನಲ್ಲ ಕೆಳಗಡೆ, ನೋಡಿ ಯಾವ ಥರ ಪೊದೆ ಬೆಳ್ಕೊಂಡ್ಬಿಟ್ಟಿದೆ. ಕೋಲ್ ತಗೊಂಬಂದಿದ್ದು ಒಳ್ಳೇದಾಯ್ತು ನಮಗೆ, ಯಾಕಂದರೆ ಇಂಥ ಕಡೆ ಒಂದೇ ಸಾರಿ ಕಾಲಿಡೋಕ್ಕಾಗಲ್ಲ, ಕೈ ಇಡೋಕ್ಕಾಗಲ್ಲ. ಫಸ್ಟ್ ಕೋಲಲ್ಲಿ ಆ ಗಿಡ ಪೊದೆನೆಲ್ಲ ಸರಿಗಿಸ್ಬಿಟ್ಟು ಆಮೇಲೆ ನೋಡ್ಬೋದು ಏನಾದರೂ ಇದೆಯಾ ಇಲ್ಲ ಅಂತ. ನೋಡಿ ಇದು ಚಿಕ್ಕದು ಕೆನಾನು, ದೊಡ್ಡದಲ್ಲ ಫ್ರೆಂಡ್ಸ್. ಇದು ನೋಡಿ ಕೋಟೆಯಿಂದ ಹೊರಗಡೆ ಹೋಗುವ ದಾರಿ. ಆವಾಗ ಈ ಕಡೆಯಿಂದ ದಾರಿ ಇತ್ತು ಅನಿಸುತ್ತೆ. ಇದು ನನಗೆ ತಿಳಿದಿರೋ ಪ್ರಕಾರ ರಂಗಸಮುದ್ರದ ಕಡೆಯಿಂದ ಬರೋ ದಾರಿ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಬನ್ನಿ ಆ ಕಡೆ ಹೋಗೋಣ, ಏನಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ವೈವು ಸಾಕಾದಾಗಿದೆಯಲ್ಲ. ಇಲ್ಲಿ ಪಾವಗಡ, ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು, ಶಿರಾ, ತುಮಕೂರು ಈ ಕಡೆ ಇರೋರು ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ಬೋದು, ಮಧ್ಯಾಹ್ನ 10-12 ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಹೋಗ್ಬಿಡ್ಬೋದು. ಒನ್ ಡೇ ಪಿಕ್ನಿಕ್ ಅಂತ ತಿಳ್ಕೊಂಡು ಬರ್ಬೋದು. ಹೈಕಿಂಗ್ ಮಾಡೋರು ಇಷ್ಟ ಇದ್ದರೆ, ಇತಿಹಾಸದ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಇಲ್ಲಿಗೆ ಬರಬಹುದು. ಫ್ರೆಂಡ್ಸ್, ಇಲ್ಲಿಗೆ ಕೋಟೆದು ಮುಗೀತು. ಬನ್ನಿ ಟಾಪ್ಗೆ ಹೋಗೋಣ. ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಮತ್ತೆ ಮಾಮೂಲಿ ಫಸ್ಟು ತೋರಿಸ್ನಲ್ಲ ನಿಮಗೆ ರೂಮು, ಅಲ್ಲಿಗೆ ಬಂದೆ ವಾಪಸ್ಸು. ಇಲ್ಲಿಂದ ಮೇಲಕ್ಕೆ ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ದೂರ ಬಂದಿದ ತಕ್ಷಣ ಮತ್ತೆ ಇದೇ ಕಾಲ್ನಡಿಗೆ ಇದೇ ಥರ ಇರುತ್ತೆ. ಯಾಕಂದರೆ ಇದು ಬೆಳಗಿನ ಜಾವ ಆಗಿರೋದ್ರಿಂದ ಇಬ್ಬನಿ ಬಿದ್ದು ನೀರಾಗಿ ಕನ್ವರ್ಟ್ ಆಗಿ ಫುಲ್ಲು ಜಾರುತ್ತೆ. ನೋಡ್ಕೊಂಬನ್ನಿ, ಹುಷಾರಾಗಿ ಬನ್ನಿ. ಹೋಗಬಹುದು, ಹೋಗಿರೋಂಥದ್ದು ಏನೂ ಅಲ್ಲ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದು ಮೇಲ್ಗಡೆ ಅರ್ಧಕ್ಕೆ ಬಂದಮೇಲೆ, ಕೋಟೆ ಹತ್ರ ಬಂದಮೇಲೆ ಮೇಲ್ಗಡೆ ಇದೇ ಥರ ಇರುತ್ತೆ. ನಿಮ್ಗೆ ಸ್ಟೆಪ್ಸು ಗಿಪ್ಸು ಏನೂ ಸಿಗಲ್ಲ, ಕಾಲಿನ ಮಾರ್ಗದಲ್ಲಿ ಹೋಗ್ಬೇಕು ನಾವು. ನೋಡಿ ಹುಲ್ಲು, ನನ್ನ ಕಾಲುಗಳೇ ಪೂರ್ತಿ ಅಷ್ಟೈಟ್ ಇದ್ದಾವೆ. ಇದನ್ನು ತುಂಬ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ನೋಡಿ ಯಾವ ಥರ ಕಾಣಿಸುತ್ತೆ ಇಲ್ಲಿಂದ ವೈವ್ ಅಂತ ಹೇಳ್ಬಿಟ್ಟು. ಸುತ್ತೂರ ಬೆಟ್ಟ ಗುಡ್ಡಗಳೇ ಹಚ್ಚ ಹಸಿರಾಗಿ ಕಾಣಿಸ್ತಿದ್ದಾವೆ.
ನೋಡಿ, ಈಗ ಶ್ರಾವಣ ಮಾಸದ 2ನೇ ಸೋಮವಾರ ಮುಗೀತೀಗ. ಲಾಸ್ಟ್ ಸೋಮವಾರ ಏನಿರುತ್ತೆ ಅವತ್ತು ಇಲ್ಲಿ ಜಾತ್ರೆ ನಡೆಯುತ್ತೆ. ಅವತ್ತು ಬರೋದಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಅದ್ದೂರಿಯಾಗಿರುತ್ತೆ. ಇಲ್ಲಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದರೆ, ಲೈನ್ಸ್ ಹಾಕಿದ್ದಾರೆ, ಕರೆಂಟ್ ಲೈನ್ಸು, ಅವು ಟಚ್ ಆಗುತ್ತೆ ತಲೆಗೆ. ಸೊ ಅದೊಂದು ಸ್ವಲ್ಪ ಸರಿ ಮಾಡಿಬಿಟ್ರೆ, ಅದಕ್ಕೊಂದು ಪೈಪ ಇಲ್ಲ ಅಂದರೆ ಪ್ಲಾಸ್ಟಿಕ್ ಪೈಪ್ ಬರುತ್ತಲ್ಲ ಕರೆಂಟ್ ಹೊಡಿದಿರೋ ಥರ, ಆ ಥರನ, ಇಲ್ಲ ಅದ್ರ ಲೈನೇ ಬೇರೆ ಕಡೆ ಇನ್ನೊಂದು ಸ್ವಲ್ಪ ಹೈಟ್ ಮಾಡಿಬಿಟ್ರೆ ತೊಂದರೆ ಇರೋಲ್ಲ. ಯಾಕಂದರೆ ನಾವು ಹೈಟ್ ಇರೋದ್ರಿಂದ ನಮ್ಮ ತಲೆಗೆ ಟಚ್ ಆಗುತ್ತೆ. ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಬನ್ನಿ ಅದನ್ನು. ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಸ್ವಲ್ಪ ಮೇಲಕ್ಕೆ ಹೋಗ್ತಿದ್ದಂಗೆ ನಮ್ಮ ತಲೆಗೆ ಟಚ್ ಆಗೋ ಥರ ಇರುತ್ತೆ. ಬೆಸ್ಕಾಂ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ, ಈ ನಿಡ್ಗಲ್ ಯಾವ ಗ್ರಾಮ ಪಂಚಾಯತಿಗೆ ಸೇರುತ್ತೆ ಅಂತ ಗೊತ್ತಿಲ್ಲ. ಸೊ ಆ ಗ್ರಾಮ ಪಂಚಾಯತಿಯವರು ದಯವಿಟ್ಟು ಇದನ್ನು ಸ್ವಲ್ಪ ಸರಿ ಮಾಡಿಸಿ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಇದು ದಾರಿ. ಕಷ್ಟ ಅಂತೇನಿಲ್ಲ, ಹೋಗಬಹುದು, ಬಟ್ ಹುಷಾರಾಗಿ ಹೋಗಿ. ಫ್ರೆಂಡ್ಸ್, ಇಲ್ಲಿ ಮೇಲಕ್ಕೆ ಹೋಗಿ ಸಿಗ್ತೀನಿ. ಸ್ವಲ್ಪ ಕಷ್ಟ ಆಗ್ತಿದೆ ಇಲ್ಲಿಂದ ಹೋಗೋದು, ಯಾಕಂದರೆ ಕ್ಯಾಮ್ರಾ ಇಟ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ನೋಡಿ ಯಾವ ಥರ ಇದೆ ದಾರಿ. ನಮ್ಮ ಫ್ರೆಂಡ್ಸ್ ಹಿಂದ್ಗಡೆಯಿಂದ ಬರ್ತಿದ್ದಾರೆ. ನಾನು ಒಂದು ಸ್ವಲ್ಪ ಮೇಲಕ್ಕೆ ಹೋಗಿ ಸಿಗುವೆ. ಫ್ರೆಂಡ್ಸ್, ಕೊನೆಗೂ ಟಾಪಿಗೆ ಬಂದುಬಿಟ್ಟಿದ್ದೀವಿ. ನೋಡಿ, ಮೇಲ್ಗಡೆ ಫುಲ್ ಟಾಪಲ್ಲಿ ಈ ಥರ ಮಂಟಪ ಇದೆ, ಬಸವಣ್ಣನ ಮಂಟಪ ಅಂತ ಕರೀತಾರೆ. ಅದ್ರ ಮುಂದೆ ಒಂದು ಗರುಡಗಂಬದ ಥರ ಇದೆ. ನೋಡಿ, ಸುತ್ತೂರ ಈ ಲೈನ್ ಅಂತ ಹೇಳಿದ್ನಲ್ಲ, ಕರೆಂಟ್ ಲೈನು, ನೋಡಿ ಯಾವ ಥರ ಇದೆ. ತಲೆಗೆ ಟಚ್ ಆಗುತ್ತೆ, ಅದರಿಂದ ನಾನು ಕ್ಯಾಮ್ರಾ ಇಟ್ಕೊಳೋದು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಗ್ಕೊಂಬರ್ಬೇಕಲ್ವಾ, ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ಸುತ್ತೂರ ಹಚ್ಚ ಹಸಿರಿನಿಂದ ಕೂಡಿದೆ. ನಮ್ಮ ಬಯಲುಸೀಮೆ ಈಗ ಮಲೆನಾಡು ಆಗಿಬಿಟ್ಟಿದೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಎರಡು ಬಂಡೆಗಳ ನಡುವೆ ಸಂಧಿ ಅಂತಾರಲ್ಲ, ಇಲ್ಲಿ ಬಿದ್ದರೆ ಮುಗೀತಷ್ಟೇ, ಮೇಲಕ್ಕೆ ಬರೋದು ಕಷ್ಟನೇ. ಬನ್ನಿ ಅಲ್ಲಿ ಮಂಟಪದ ಹತ್ರ ಹೋಗೋಣ. ಸ್ಟೆಪ್ಸ್ ಇದ್ದಾವೆ, ಹತ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ಕೆಳಗಡೆ ಏನೋ ಬಂಡೆ ಮೇಲೆ ಚಿತ್ರ ಬಿಡಿಸಿದ್ದಾರೆ, ಏನಂತ ಗೊತ್ತಿಲ್ಲ ಅದು. ಇದು ನೋಡಿ ಗರುಡಗಂಬ ಅಂತ ಅನಿಸುತ್ತೆ. ಟಾಪ್ ಬಂದ್ಬಿಟ್ಟು ಒಂಥರ ಖುಷಿ, ಇಷ್ಟೊತ್ತು ಬಂದಿದ್ದು ನೋವೆಲ್ಲ ಹೋಗ್ಬಿಡುತ್ತೆ. ನೋಡಿ, ಇಲ್ಲಿ ಲಿಂಗ ಇಲ್ಲ, ಬಟ್ ಬಸವಣ್ಣನ ನಂದಿ ವಿಗ್ರಹ ಕುಂಡ್ರಿಸಿದ್ದಾರೆ. ಇದರಲ್ಲೂ ಬರೆದಿದ್ದಾರೆ ನೋಡಿ, ಇದು ಚಾಕ್ ಪೀಸಲ್ಲೆಲ್ಲ ತುಂಬ ಇದು ಮಾಡಿಬಿಟ್ಟಿದ್ದಾರೆ, ಮೇಂಟೆನೆನ್ಸ್ ಇಲ್ಲ. ಇಲ್ಲೊಂದು ಶಿಲಾ ಶಾಸನ ಇದೆ, ಶಿವಲಿಂಗ, ಇದು ಹಳಗನ್ನಡದಲ್ಲಿ ಇದೆ. ಫ್ರೆಂಡ್ಸ್, ಯಾರಿಗಾದರೂ ಹಳಗನ್ನಡ ಕ್ಲಿಯರಾಗಿ ಬಂದರೆ ಇದು ಏನಂತ ನಮಗೊಂದು ಸ್ವಲ್ಪ ಕಾಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ನೋಡಿ ಸುತ್ತೂರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ, ಅದೇ ಕೋಟೆ, ನಾವು ಆಗಲೇ ತೋರಿಸೋದ್ನಲ್ಲ ಕೋಟೆ ಅದೇನೆ. ಅಲ್ಲಿಂದ ಇಲ್ಲಿ ಟಾಪಿಗೆ ಬಂದಿದ್ದೀವಿ. ಮತ್ತು ಇಲ್ಲಿಂದ ಕೆಳಗೆ ಹೋಗಿ ಪಾರ್ಟ್ 3ಯಲ್ಲಿ ದೇವಸ್ಥಾನಗಳ ಬಗ್ಗೆ, ಇಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ. ಪ್ರತಿಯೊಂದು ದೇವಸ್ಥಾನದ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಫ್ರೆಂಡ್ಸ್, ಈ ನಿಡ್ಗಲ್ ಕೋಟೆ ಏನಿದೆ, ನಿಡ್ಗಲ್ ಬೆಟ್ಟ, ಇದು 6 ಸುತ್ತಿನ ಕೋಟೆ ಅಂತ ಹೇಳ್ತಾರೆ. ಬಟ್ 6 ಸುತ್ತು ನಮಗೆ ಕ್ಲಿಯರಾಗಿ ಕಾಣಿಸಲ್ಲ, ಅಲ್ಲಲ್ಲಿ ಬಿದ್ದೋಗಿದ್ದಾವೆ, ಇನ್ನೊಂದು ಎಲ್ಲ ಪೊದೆಯಲ್ಲಿ ಮುಚ್ಕೊಂಡು ಹೋಗಿದ್ದಾವೆ. 6 ಸುತ್ತಿನ ಕೋಟೆಗಳು. ನಾನು ಕೇಳಿ ತಿಳ್ಕೊಂಡಿದ್ದು, ಮೊದಲನೇ ಸುತ್ತಿನ ಕೋಟೆ ಕಾಲಾಂಜನಗಿರಿ ಕೋಟೆ ಅಂತ ಹೇಳ್ಬಿಟ್ಟು, 2ನೇದು ಭೈರವನ ಕೋಟೆ, 3ನೇದು ಬಸವನ ಕೋಟೆ, 4ನೇದು ಚೆನ್ನರಾಯನ ಕೋಟೆ, 5ನೇದು ಅಲ್ಲಮ್ಮ ದೇವರ ಕೋಟೆ, 6ನೇದು ವೀರಭದ್ರ ಕೋಟೆ ಅಂತ ಕರಿತಿದ್ರಂತೆ. ನೋಡಿ ಫ್ರೆಂಡ್ಸ್, ಸುತ್ತೂರ ಹೇಗಿದೆ ಅಂತ ಹೇಳ್ಬಿಟ್ಟು. ನೀವೇನಾದರೂ ಬೆಟ್ಟ ಹತ್ತಕ್ಕೆ ಈ ಚಾರಣಕ್ಕೆ ಬಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬನ್ನಿ. ಇನ್ನೊಂದು ಬಸ್ಸಿನ ವ್ಯವಸ್ಥೆ ಇರೋಲ್ಲ, ಓನ್ ವೆಹಿಕಲ್ಸಲ್ಲಿ ಬನ್ನಿ. ಇಲ್ಲಿ ಹೋಟೆಲ್ಸ್ ಇಲ್ಲ, ಅಂಗಡಿಗಳು ಇಲ್ಲ, ವಾಟ್ರು ಗೀಟ್ರೆಲ್ಲ ತಗೊಂಬನ್ನಿ. ಇನ್ನೊಂದು 6 ಗಂಟೆಯಿಂದ 7 ಗಂಟೆ ಒಳಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಯಾಕಂದರೆ ಹೋಗ್ತಾ ಹೋಗ್ತಾ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಬಿಸಿಲು ಸ್ಟಾರ್ಟ್ ಆದರೆ ಹತ್ತೋದು ಒಂದು ಸ್ವಲ್ಪ ಕಷ್ಟ, ಯಾಕಂದರೆ ಇಲ್ಲಿ ಸ್ಟೆಪ್ಸ್ ಇಲ್ಲ, ಇನ್ನೊಂದು ಬಂಡೆ ಮೇಲೆಲ್ಲ ಹತ್ತಬೇಕು, ಕಾಲು ಸುಡುತ್ತೆ. ಅದಕ್ಕೆ ಆದಷ್ಟು ಬೇಗ
ಬೆಳಿಗ್ಗೆನೇ ಹತ್ತಕ್ಕೆ ಟ್ರೈ ಮಾಡಿ, ಬೇಗ ಈಸಿಯಾಗಿ ಬಂದುಬಿಡ್ತೀರ. ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು 7:15ಗೆ, ಈಗ ಟೈಮ್ ಬಂದುಬಿಟ್ಟು 10:30. ಕೆಳಗಡೆ ಎಲ್ಲ ನಾವು ಕೋಟೆ ಎಲ್ಲ ವೀಡಿಯೋ ಮಾಡ್ಕೊಂಡು ಬರೋದಕ್ಕೆ ಲೇಟ್ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್.